ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗ್ರಹಚಾರ ಯಾವ ರೀತಿ ಕೆಟ್ಟಿದೆ ಅಂತ ಹೇಳಿದ್ರೆ, ಕೇವಲ ಹಿಂದಿನಿಂದ ಮಾತ್ರ ಅಲ್ಲ, 8 ದಿಕ್ಕಿನಿಂದ ರಪ ರಪ ಹೊಡೆಯೋದಕ್ಕೆ ಶುರು ಮಾಡಿದೆ. ಅಫ್ಕೋರ್ಸ್ 40 ವರ್ಷದಿಂದ ಧರಿಸಿದ್ದಂತಹ ಮುಖವಾಡ ಕಳಚಲೇಬೇಕಿತ್ತು ಅಂಡ್ ಯಾರಾದ್ರೂ ಕಿತ್ತು ಹೋಗಿಲೇಬೇಕಿತ್ತು. ಆ ಕೆಲಸ ಫೈನಲಿ ಆಗಿದೆ. ನನ್ನ ರಾಜಕೀಯ ಜೀವನ ಒಂದು ತೆರೆದ ಪುಸ್ತಕ, ಕಪ್ಪು ಚುಕ್ಕಿನೇ ಇಲ್ಲ ಅಂತ ಇಮೇಜ್ ಸೇವ್ ಮಾಡ್ಕೊಳ್ತಾ ಇದ್ದಂತಹ ಸಿದ್ದರಾಮಯ್ಯನವರಿಗೆ ಈಗ ಕೇವಲ ಕಪ್ಪು ಚುಕ್ಕೆ ಮಾತ್ರ ಅಲ್ಲ, ಮೈ ತುಂಬಾ ಮಸಿ ಅಂಟ್ಕೊಂಡಿದೆ. ತೆರೆದ ಪುಸ್ತಕ ಈಗ ಹಗರಣದ ಗ್ರಂಥ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮನುಷ್ಯ ಎಂತಹ ಸುಳ್ಳ, ಎಂತಹ ನಯವಂಚಕ ಅನ್ನುವಂಥದ್ದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಬಟಾ ಬಯಲಾಗ್ತಾ ಇದೆ. ವೀಕ್ಷಕರೇ, ಸುಳ್ಳ, ನಯವಂಚಕ ಅನ್ನುವಂತಹ ಪದಗಳು ನಾನು ಹೇಳ್ತಾ ಇರುವಂಥದ್ದಲ್ಲ. ಖುದ್ದು ಸಿದ್ದರಾಮಯ್ಯನವರೇ ಓಲೈಸಿಕೊಂಡು ಬಂದಂತಹ ದಲಿತರು, ಹಿಂದುಳಿದವರು ಈ ಮಾತನ್ನು ಹೇಳ್ತಾ ಇರುವಂಥದ್ದು. ನಮ್ಮನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದು ನಮ್ಮ ಬೆನ್ನಿಗೆ ಚೂರಿಯನ್ನ ಹಾಕಿದ್ರು ಸಿದ್ದರಾಮಯ್ಯ. ಹೀಗಂತ ಈಗ ಅಹಿಂದ ಸಮೂಹವೇ ಸಿದ್ದರಾಮಯ್ಯನ ವಿರುದ್ಧ ತಿರುಗಿ ಬಿದ್ದಿದೆ. ಇವನು ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ ಅಂತ ದಲಿತ ಮುಖಂಡರೇ ಸಿದ್ದರಾಮಯ್ಯನ ಜನ್ಮವನ್ನ ಜಾಲಾಡ್ತಾ ಇದ್ದಾರೆ. ವೀಕ್ಷಕರೇ, ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಕಾಲಾವಕಾಶ ಸಿಕ್ಕಿದೆ. ನ್ಯಾಯಮೂರ್ತಿಗಳು ದೂರುದಾರರಿಗೆ ಅಬ್ಜೆಕ್ಷನ್ ಅನ್ನು ಹಾಕುವುದಕ್ಕೆ ಟೈಮ್ ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಉಸಿರಾಡೋದಕ್ಕೆ, ಪ್ರತಿತಂತ್ರವನ್ನ ಹೆಣೆಯೋದಕ್ಕೆ ಲಾಯರ್ ಅಭಿಷೇಕ್ ಸಿಂಘ್ವಿ ಅವರ ಜೊತೆಗೆ ಕೂತು ಈ ಚಕ್ರ ವ್ಯೂಹವನ್ನ ಭೇದಿಸೋದಕ್ಕೆ ಚೂರು ಸಮಯಾವಕಾಶ ಸಿಕ್ಕಿದೆ. ಆದರೆ ಸಿದ್ದರಾಮಯ್ಯ ಈ ಕೇಸಿಂದ ಬಚಾವಾಗೋದಕ್ಕೆ ಸಾಧ್ಯ ಇದೆಯಾ? ಚಾನ್ಸೇ ಇಲ್ಲ. ಯಾಕಂದ್ರೆ ಇವತ್ತು ಇನ್ನೊಂದು ಸ್ಫೋಟಕ ಮಾಹಿತಿ ಹೊರಗೆ ಬಂದಿದೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಸಾಮಾಜಿಕ ಕಾರ್ಯಕರ್ತ ಪ್ರದೀಪ್ ಅವರು RTI ಮೂಲಕ ತರಿಸಿಕೊಂಡಿದ್ರು. ಪ್ರದೀಪ್ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ದೂರನ್ನು ಕೊಟ್ಟಿರುವಂತಹ 3 ಮಂದಿಯಲ್ಲಿ ಒಬ್ಬರು. ಆದರೆ ಆ RTI ರಿಪೋರ್ಟ್ ಪ್ರದೀಪ್ ಅವರ ಕೈ ಸೇರೋ ಹೊತ್ತಲ್ಲಿ ತಿದ್ದಲ್ಪಟ್ಟಿತ್ತು, ವೈಟ್ನರ್ ಅನ್ನ ಹಾಕಿ ಅಳಿಸಲ್ಪಟ್ಟಿತ್ತು. ಅಂದ್ರೆ ಪ್ರದೀಪ್ ಅವರು RTI ಮೂಲಕ ಮೂಡಾ ಪೇಪರ್ಗಳು ಬೇಕು ಅಂತ ಅರ್ಜಿಯನ್ನು ಹಾಕಿರ್ತಾರೆ. RTI ಕೇಳಿದಾಗ ಮೂಡಾ ಅಧಿಕಾರಿಗಳು ಇಲ್ಲ ಅಂತ ಹೇಳೋ ಹಾಗಿಲ್ವಲ್ಲ. ಸೊ ಪೇಪರ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಆದರೆ ಕಳಿಸಿಕೊಡೋ ಟೈಮಲ್ಲಿ ಈ ಕೇಸಿಗೆ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಅಂಶದ ಮೇಲೆ ವೈಟ್ನರ್ ಅನ್ನ ಹಾಕಿ ಅಳಿಸಿಬಿಟ್ಟಿದ್ದಾರೆ. ವಿಜಯನಗರದಲ್ಲೇ ನನಗೆ ಬದಲಿ ಸೈಟ್ ಬೇಕು ಅಂತ ಸಿದ್ದರಾಮಯ್ಯನವರ ಪತ್ನಿ ಕೇಳಿರುವಂತಹ ಸಾಲನ್ನ ಮೂಡಾ ಅಧಿಕಾರಿಗಳು ವೈಟ್ನರ್ನಿಂದ ಅಳಿಸಿ ಬಿಟ್ಟಿದ್ದಾರೆ. ನಾನಾಗ್ಲಿ ನನ್ನ ಪತ್ನಿ ಆಗ್ಲಿ ಬದಲಿ ಸೈಟ್ ಇಂಥಲ್ಲೇ ಕೊಡಿ ಅಂತ ಕೇಳಿಲ್ಲ. ಹೀಗಂತ ಸಿದ್ದರಾಮಯ್ಯ ಪದೇ ಪದೇ ಹೇಳಿದ್ರು. ಪ್ರದೀಪ್ ಅವರ ಆರೋಪ ನಿಜವೇ ಆಗಿದ್ರೆ ಸಿದ್ದರಾಮಯ್ಯ ಇಷ್ಟು ದಿನ ಹೇಳಿದ್ದು ಹಸಿ ಸುಳ್ಳಂತ ಆಯ್ತಲ್ವಾ? ಇಂತಹ ಹಲವಾರು ಹುಳುಕುಗಳು ಒಂದಾದ ಮೇಲೆ ಒಂದು ಹೊರಗೆ ಬರ್ತಾನೆ ಇರೋದ್ರಿಂದ ಸಿದ್ದರಾಮಯ್ಯನವರಿಗೆ ಬಿಗಿದಿರುವಂತಹ ಕಾನೂನು ಕುಣಿಕೆ ಇನ್ನೂ ಬಿಗಿ ಆಗ್ತಾನೆ ಇದೆ. ಇನ್ಫ್ಯಾಕ್ಟ್ ಈಗಲೂ ಕೂಡ ಕಾಲ ಏನು ಮಿಂಚಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟು ಸೈಟ್ಗಳನ್ನ ವಾಪಸ್ ನೀಡಿ ತನಿಖೆಗೆ ಸಹಕಾರವನ್ನ ಕೊಟ್ಟು ಬಿಟ್ರೆ ಸತ್ಯಾಂಶ ಅತ್ಯಂತ ಬೇಗ ಹೊರಗೆ ಬರ್ತಾ ಇತ್ತು. ಒಂದು ವೇಳೆ ಸಿದ್ದರಾಮಯ್ಯ ಫ್ಯಾಮಿಲಿ ನಿರ್ದೋಷಿ ಅಂತಾದ್ರೆ ಮತ್ತೆ CM ಕೂಡ ಆಗಬಹುದಿತ್ತು. ಆದರೆ ಅಧಿಕಾರ ದಾಹದಿಂದ ಸಿದ್ದರಾಮಯ್ಯ ಮತ್ತಷ್ಟು ಅಪಾಯಕ್ಕೆ ಒಳಗಾಗ್ತಾ ಇದ್ದಾರೆ, ಮುಜುಗರಕ್ಕೆ ಒಳಗಾಗ್ತಾ ಇದ್ದಾರೆ ಅಂಡ್ ಬೆತ್ತಲಾಗ್ತಾ ಇದ್ದಾರೆ. ಸೇಡಿನ ರಾಜಕಾರಣ ಶುರು ಮಾಡುವಂತಹ ಸೂಚನೆಯನ್ನು ಕೊಟ್ಟಿರುವಂತಹ ಸಿದ್ದರಾಮಯ್ಯ ಈಗಾಗಲೇ ಯಡಿಯೂರಪ್ಪ ಆಗಿರಬಹುದು, ವಿಜಯೇಂದ್ರ ಆಗಿರಬಹುದು, ಕುಮಾರಸ್ವಾಮಿ ಆಗಿರಬಹುದು, ಅಶೋಕ್, ಸುಧಾಕರ್ ಇವರನ್ನ ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಅಂಡ್ ಇನ್ನೊಂದು ಕಡೆಯಿಂದ ರಾಜ್ಯಪಾಲರ ವಿರುದ್ಧ ಜನರನ್ನ ಪ್ರಚೋದಿಸಿ ರಾಜ್ಯದಲ್ಲಿ ಅಶಾಂತಿ ಮೂಡಿಸುವಂತಹ ಪ್ರಯತ್ನಕ್ಕೆ ಕೈ ಕೂಡ ಹಾಕಿದ್ದಾರೆ. ಇವೆಲ್ಲ ಅವರ ಹತಾಶೆ ಮತ್ತು ದುಷ್ಟ ಮನಸ್ಸನ್ನ ಅನಾವರಣ ಮಾಡ್ತಾ ಇದೆ. ಆದರೆ ವೀಕ್ಷಕರೇ, ಈಗ ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಆಘಾತಕ್ಕೆ ಸಿಲುಕಿದ್ದಾರೆ.
ಅದೇನು ಅಂತ ಹೇಳಿದ್ರೆ, ರಾಜ್ಯದ ಅಹಿಂದ ಸಂಘಟನೆ ಮತ್ತು ಅಹಿಂದ ನಾಯಕರು ಸಿದ್ದು ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕೇವಲ ಸಿದ್ದರಾಮಯ್ಯನವರ ವಿರುದ್ಧ ಅಲ್ಲ, ರಾಜ್ಯ ಕಾಂಗ್ರೆಸ್ ವಿರುದ್ಧನೇ ಅಹಿಂದ ಕೆರಳಿ ನಿಂತಿದೆ. ಇದೇ ಆಗಸ್ಟ್ 28ರಂದು ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅಂತ ಪ್ರತಿಭಟನೆಯನ್ನು ಮಾಡೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ರಾಜ್ಯದ ದಲಿತರು ಮತ್ತು ಅಲ್ಪಸಂಖ್ಯಾತರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬ ನಯ ವಂಚಕ. ತಮ್ಮನ್ನ ಅಧಿಕಾರದಲ್ಲಿ ಕೂರಿಸಿದಂತಹ ದಲಿತರ ಬೆನ್ನಿಗೆ ಚೂರಿಯನ್ನ ಹಾಕಿದ್ದಾರೆ. ಈಗ ಮೂಡ ಹಗರಣದಲ್ಲಿ ಸಿಕ್ಕಿ ಬಿದ್ದಿರುವಂಥದ್ದು ದಲಿತರ ಶಾಪದಿಂದ. ಈ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕು ಅಂತ ಅಹಿಂದ ಸಂಘಟನೆಗಳ ಒಕ್ಕೂಟದ ಸ್ಟೇಟ್ ಕನ್ವೀನರ್ ಭಾಸ್ಕರ್ ಪ್ರಸಾದ್ ಗುಡುಗಿದ್ದಾರೆ. ವೀಕ್ಷಕರೇ, ಅಹಿಂದ ಸಂಘಟನೆಗಳಿಗೆ ಮೂಡ ಹಗರಣದ ಬಗ್ಗೆ ಜಾಸ್ತಿ ಆಸಕ್ತಿ ಏನೂ ಇಲ್ಲ. ಅವರನ್ನ ಹರ್ಟ್ ಮಾಡಿರುವಂಥದ್ದು, ಅವರಲ್ಲಿ ಆಕ್ರೋಶವನ್ನ ಮೂಡಿಸಿರುವಂಥದ್ದು ಸಿದ್ದರಾಮಯ್ಯನ ಮೋಸ. ಅಹಿಂದ ಅಂತ ಹೇಳಿ ದಲಿತರು ಅಂತ ಹೇಳಿ ನಿಮ್ಮ ಉದ್ಧಾರಕ್ಕೆ ಅಂತಾನೆ ನಾನು ಹುಟ್ಟಿರುವಂಥದ್ದು ಅಂತ ನಂಬಿಸಿ ಅವರ ಹಣವನ್ನೇ ನುಂಗಿಬಿಟ್ರಲ್ಲ ಅನ್ನುವಂಥ ನೋವು ಅಹಿಂದ ಬಳಗವನ್ನ ವಿಪರೀತವಾಗಿ ಹರ್ಟ್ ಮಾಡಿದೆ. ಈ ಅಹಿಂದ ಅನ್ನುವಂಥದ್ರಲ್ಲಿ ಅಲ್ಪಸಂಖ್ಯಾತರೊಬ್ಬರನ್ನ ಮಾತ್ರ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಓಲೈಸ್ಕೊಂಡು ಬೆಳೆಸ್ತಾ ಇದೆ. ಆದರೆ ದಲಿತರನ್ನ ಮತ್ತು ಹಿಂದುಳಿದವರನ್ನ ಬರೀ ಬಾಯಿ ಮಾತಲ್ಲಿ ಬೆಣ್ಣೆ ಹಚ್ಚಿ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಇದು ಈಗ ಅಹಿಂದ ಪಂಗಡವನ್ನ ಸಿಡಿದೇಳುವ ಹಾಗೆ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಯ ವಂಚಕ. ತಮ್ಮನ್ನ ಅಧಿಕಾರದಲ್ಲಿ ಕೂರಿಸಿರುವಂತಹ ದಲಿತರ ಬೆನ್ನಿಗೆ ಚೂರಿಯನ್ನ ಹಾಕಿದ್ದಾರೆ. ದಲಿತ ಸಮುದಾಯದ ಶಾಪ ತಟ್ಟಿರೋದ್ರಿಂದಾನೇ ಈಗ ಮೂಡ ಹಗರಣ ಸಿದ್ದರಾಮಯ್ಯನನ್ನ ಕಾಡ್ತಾ ಇದೆ. ಸಿದ್ದರಾಮಯ್ಯ ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಭಾಸ್ಕರ ಪ್ರಸಾದ್ ಸಮಸ್ತ ಅಹಿಂದ ಸಂಘಟನೆಗಳ ಪರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷದಿಂದ 26,000 ಕೋಟಿ ಹಣವನ್ನ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಅವರಿಗೆ ಮೀಸಲಾಗಿದ್ದಂತಹ ಅಕೌಂಟ್ ಇಂದ ಎತ್ತಿ ಅದನ್ನ ಗ್ಯಾರಂಟಿ ಯೋಜನೆಗೆ ಬಳಸಿದೆ. ಇದು ಪರಿಶಿಷ್ಟ ಸಮುದಾಯಕ್ಕೆ ಮಾಡಿರುವಂತಹ ಬ್ರಹ್ಮಾಂಡ ಮೋಸ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ದಲಿತ ಹೋರಾಟ ಮತ್ತು ವಿರೋಧವನ್ನು ಹತ್ತಿಕ್ಕೋದಕ್ಕೆ ಸಿದ್ದರಾಮಯ್ಯ ಒಬ್ಬ ಹಿರಿಯ ದಲಿತ ನಾಯಕನನ್ನ ತಮ್ಮ ರಕ್ಷಣೆಗೆ ನಿಲ್ಲಿಸಿಕೊಂಡಿದ್ದಾರೆ. ಈ ಆರೋಪ ನಾನು ಮಾಡ್ತಾ ಇರುವಂಥದ್ದಲ್ಲ, ಅಹಿಂದ ಸಂಚಾಲಕ ಭಾಸ್ಕರ್ ಪ್ರಸಾದ್ ಅವರೇ ಮಾಡ್ತಾ ಇರುವಂಥದ್ದು. ದಲಿತರ ವಿರುದ್ಧನೇ ನಿಂತಿರುವಂತಹ ಆ ಹಿರಿಯ ದಲಿತ ಸಮುದಾಯದ ನಾಯಕ ಯಾರು? ಸಿದ್ದರಾಮಯ್ಯನವರೇ ಹೇಳಬೇಕು. ಸಿದ್ದರಾಮಯ್ಯನವರ ವಂಚನೆ ಇಲ್ಲಿಗೆ ನಿಲ್ಲೋದಿಲ್ಲ. ಪ್ರಬುದ್ಧ ಯೋಜನೆಯನ್ನ ನಿಲ್ಲಿಸಿ ಪರಿಶಿಷ್ಟ ಸಮುದಾಯದ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಕಲ್ಲನ್ನ ಹಾಕಿರುವಂಥದ್ದು ಕೂಡ ಇದೇ ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್. ಪರಿಶಿಷ್ಟ ಸಮುದಾಯದ ಯುವತಿಯ ಕಣ್ಣೀರಿನ ಶಾಪದಿಂದಾನೇ ಈಗ ಸಿದ್ದರಾಮಯ್ಯ ಅನುಭವಿಸ್ತಾ ಇರುವಂಥದ್ದು. ಸಿದ್ದರಾಮಯ್ಯಗೆ ಧೈರ್ಯ ಇದ್ರೆ ಕಳೆದ 2 ವರ್ಷಗಳಲ್ಲಿ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂತಹ ಹಣ ಎಷ್ಟು, ಖರ್ಚಾಗಿರುವಂಥದ್ದು ಎಷ್ಟು, ಉಳಿದಿರುವಂಥದ್ದು ಎಷ್ಟು, ಅಭಿವೃದ್ಧಿಗೆ ಬಳಸಿರುವಂಥದ್ದು ಎಷ್ಟು, ಎಲ್ಲದಕ್ಕೂ ಕೂಡ ಶ್ವೇತಪತ್ರದ ಮೂಲಕ ಲೆಕ್ಕವನ್ನು ಕೊಡ್ಲಿ ಅಂತ ಸವಾಲನ್ನೇ ಹಾಕಿದ್ದಾರೆ. ಯಾರು? ಭಾಸ್ಕರ್ ಪ್ರಸಾದ್. ಭಾಸ್ಕರ್ ಪ್ರಸಾದ್ ಅವರ ಬೆನ್ನಲ್ಲೇ ಇನ್ನೊಬ್ಬ ದಲಿತ ನಾಯಕ ಪ್ರೊಫೆಸರ್ ಹರಿರಾಮ್ ಕೂಡ ಸಿದ್ದರಾಮಯ್ಯನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಿಜೆಪಿಯನ್ನ ಕೋಮುವಾದಿಗಳು, ದಲಿತ ವಿರೋಧಿಗಳು ಅಂತ ಟೀಕೆ ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ ದಲಿತರ ಪರ ಇರುತ್ತೆ ಅಂತ ಅನ್ಕೊಂಡು ಬಿಜೆಪಿಯನ್ನ ನಾವು ಸೋಲಿಸಿದ್ವಿ. ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಅವರಿಗೆ ಅಧಿಕಾರವನ್ನು ಕೊಟ್ವಿ. ಆದರೆ ಅಧಿಕಾರ ಸಿಕ್ಕಿದ ಮೇಲೆ ದಲಿತರ ಯೋಜನೆಗೂ ಕತ್ತರಿ, ಅವರ ಹಣಕ್ಕೂ ಕನ್ನ ಹಾಕಿದ್ದಾರೆ. ಇವರು ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ ಅಂತ ಪ್ರೊಫೆಸರ್ ಹರಿರಾಮ್ ಬಾಯಿಗೆ ಬಂದ ಹಾಗೆ ದೂಷಣೆಯನ್ನ ಮಾಡಿದ್ದಾರೆ. ದಲಿತ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಂತಹ ಸ್ಕಾಲರ್ಶಿಪ್ ಸ್ಟಾಪ್ ಆಗಿದೆ. ವಾಲ್ಮೀಕಿ ನಿಗಮದ ಹಣ ಪಿಕ್ ಪಾಕೆಟ್ ಮಾಡಿದ್ದಾರೆ. ಹೆಂಡ ಹಣ ಹಂಚೋದಕ್ಕೆ, ಮತ ಖರೀದಿ ಮಾಡೋದಕ್ಕೆ ದಲಿತರ ಹಣವನ್ನ ಬಳಸಿದ್ದಾರೆ. ಇಷ್ಟೆಲ್ಲ ಅನ್ಯಾಯವನ್ನ ಮಾಡಿ ದಲಿತ ರಾಮಯ್ಯ ಅಂತ ಹೇಳಿಕೊಳ್ತಾರೆ. ಇದೆಲ್ಲವೂ ಕೂಡ ಸ್ಟಾಪ್ ಆಗಲೇಬೇಕು. ಸ್ಟಾಪ್ ಆಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ತೊಲಗಲೇಬೇಕು. ಸಿದ್ದರಾಮಯ್ಯ ಸೀಟಿಂದ
ಇಳಿಲೇಬೇಕು. ಇದು ದಲಿತರ ಮತ್ತು ಹಿಂದುಳಿದ ವರ್ಗದವರ ಆವಾಜ್. ವೀಕ್ಷಕರೇ, ಸಿದ್ದರಾಮಯ್ಯ ವಿರುದ್ಧ ಈಗ ಸಿಡಿದೆದ್ದಿರುವಂತಹ ಭಾಸ್ಕರ್ ಪ್ರಸಾದ್ ಆಗಿರಬಹುದು, ಹರಿರಾಮ್ ಆಗಿರಬಹುದು, ಇವರು ಸಿದ್ದರಾಮಯ್ಯನ ವಿರೋಧಿಗಳು ಅಲ್ಲ. ಇವರೆಲ್ಲರೂ ಕೂಡ ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯನ ಬೆನ್ನಿಗೆ ನಿಂತಂಥವರು, ಕಾಂಗ್ರೆಸ್ ಪರಾನೇ ಇದ್ದಂಥವರು. ಆದರೆ ಈಗ ದಲಿತರಿಗೆ ಬೆನ್ನಿಗೆ ಚೂರಿಯನ್ನು ಹಾಕಿರುವಂಥದ್ದು, ಅವರ ಹಣವನ್ನ ಲೂಟಿ ಮಾಡಿರುವಂಥದ್ದು ಈಗ ಅಹಿಂದ ಸಮೂಹವನ್ನೇ ಕೆರಳಿ ಕೆಂಡ ಆಗೋ ಥರ ಮಾಡಿದೆ. ಸಿದ್ದರಾಮಯ್ಯನವರು ಬಿಜೆಪಿಯನ್ನ ಎದುರು ಹಾಕೊಂಡು ಗೆಲ್ಲಬಹುದು, ಹೈಕಮಾಂಡಿಗೂ ಕೂಡ ಸೆಡ್ಡನ್ನ ಹೊಡಿಬಹುದು, ರಾಜ್ಯಪಾಲರ ವಿರುದ್ಧ ಸೆಣಸಾಡಬಹುದು, ಪಕ್ಷದ ಒಳಗಡೆ ಇರುವಂತಹ ಭಿನ್ನ ಮತದ ವಿರುದ್ಧ ಕೂಡ ಈಜಿ ಜಯಿಸ್ಕೊಳ್ಬಹುದು. ಆದರೆ ತಮ್ಮನ್ನ ಬೆಳೆಸಿದಂತಹ ಅಹಿಂದ ಸಮೂಹಕ್ಕೆ ಮೋಸವನ್ನ ಮಾಡಿ ಖಂಡಿತವಾಗ್ಲೂ ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ 3 ಸಲ ಮುಖ್ಯಮಂತ್ರಿ ಆಗಿರುವಂತದಕ್ಕೆ ಕಾರಣ ಅಹಿಂದ. ಸಿದ್ದರಾಮಯ್ಯ ಜೆಡಿಎಸ್ ನಿಂದ ಹೊರಗೆ ಬಂದು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿದ್ದು ಅಹಿಂದ. ತಾನು ಹಿಂದುಳಿದವರ ಪರ, ತಾನು ದಲಿತರ ಪರ ಅಂತ 16 ವರ್ಷಗಳಿಂದ ನಂಬಿಸಿ ಅವರ ವೋಟನ್ನ ತಗೊಂಡು ಈಗ ಅವರಿಗೆ ಈ ರೀತಿಯಾದಂತಹ ಸಾಲು ಸಾಲು ಮೋಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಶಾಕಿಂಗ್. ಈಗ ಅದೇ ಅಹಿಂದ ತಿರುಗಿ ನಿಂತಿದೆ. ನಿಮ್ಮನ್ನ ಬೆಳೆಸಿರುವಂಥ ನಮಗೆ ನಿಮ್ಮನ್ನ ಬೀಳಿಸೋದಕ್ಕೂ ಬರುತ್ತೆ. ನಮ್ಮ ಶಕ್ತಿ ಏನು ಅಂತ ನಾವು ತೋರಿಸ್ತೀವಿ ಅಂತ ಸವಾಲನ್ನ ಹಾಕಿದ್ದಾರೆ. 28ನೇ ತಾರೀಕು ಭಾರಿ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಸಿದ್ಧತೆ ಕೂಡ ಆಗಿದೆ. 29ನೇ ತಾರೀಕಿಗೆ ಸಿದ್ದರಾಮಯ್ಯನ ಮೂಡಾ ಕೇಸ್ ವಿಚಾರಣೆ ಇದೆ. ಆದರೆ ಅಹಿಂದ ಬಳಗಕ್ಕೆ ಮೂಡಾ ಕೇಸ್ ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ತಮಗೆ ಮೋಸವನ್ನ ಮಾಡಿರುವಂತಹ ಸಿದ್ದರಾಮಯ್ಯ ಇಳಿಲೇಬೇಕು, ಕಾಂಗ್ರೆಸ್ ಸರ್ಕಾರ ವಿಸರ್ಜನೆ ಆಗಲೇಬೇಕು ಅನ್ನುವಂಥದ್ದು ಒಂದೇ ಈಗ ಅವರಿಗಿರುವಂತಹ ಟಾರ್ಗೆಟ್. ಬಿಜೆಪಿ ಏನು ಗುರಿಯನ್ನ ಇಟ್ಕೊಂಡು ಹೋರಾಡ್ತಾ ಇದೆಯೋ ಅದು ಸಿದ್ದರಾಮಯ್ಯ ಸಾಕಿದಂತಹ ಅಹಿಂದ ಬಳಗದಿಂದಾನೇ ಸಾಧನೆ ಆಗುತ್ತಾ? ಸಿದ್ದರಾಮಯ್ಯ ದುರಂತ ಅಹಿಂದ ನಾಯಕ ಆಗ್ತಾರಾ? ಮುಂದಿನ ವಾರ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ. ಅಲ್ಲಿ ತನಕ ಕಾಯೋಣ. ಏನಂತೀರಿ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.